ಬಿಜೆಪಿ ಆಡಳಿತ ಇದ್ದ ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿದ್ದ ಕಾಂಗ್ರೆಸ್ ಆಗಿನ ಸರ್ಕಾರದ ವಿರುದ್ಧವಾಗಿ ಕಮಿಷನ್ ಬಾಂಬ್ ಅನ್ನ ಬಳಸಿ ಕಮಿಷನ್ ಅಸ್ತ್ರವನ್ನ ಆರೋಪ ಮಾಡ್ತಾ ಚುನಾವಣೆಯಲ್ಲಿ ಬಹುಮತವನ್ನ ಸಂಪಾದನೆ ಮಾಡುವಲ್ಲಿ ಯಶಸ್ವಿಯಾಗಿ. ಆದರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೂಡ ಇದೀಗ ಕಮಿಷನ್ ಕಳಂಕ ಅತಿಯಾಗ್ತಾ ಇದೆ. ಭ್ರಷ್ಟಾಚಾರ ಗುತ್ತಿಗೆದಾರರು ಇದೀಗ ಸರ್ಕಾರದ ವಿರುದ್ಧವೇ ಸಮರಕ್ಕಿಳಿದಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ವ್ಯಾಪಕ ಭ್ರಷ್ಟಾಚಾರ ನಡೀತಾ ಇದೆ. ಭ್ರಷ್ಟಾಚಾರದ ಬಗ್ಗೆ ತನಿಖೆ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸುತ್ತಿದ್ದಾರೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಜಗದೀಶ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. 7 ಸಚಿವರಿಗೆ ಪತ್ರ ಬರೆದು 7 ದಿನ ಡೆಡ್ಲೈನ್ ಕೊಡಲಾಗಿದೆ. 7 ದಿನದ ಒಳಗೆ ಸಮಸ್ಯೆ ಬಗೆಹರಿದಿದ್ರೆ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಗುತ್ತಿಗೆದಾರರು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ಗುತ್ತಿಗೆದಾರರ ಪರವಾಗಿ ಜಗದೀಶ್ ಅವರು ಕ್ಷಮೆ ಇರಲಿ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೂ ಕೂಡ ಭ್ರಷ್ಟಾಚಾರ ವ್ಯಾಪಕವಾಗಿದೆ ಅನ್ನೋದು ತಮ್ಮ ಆರೋಪ. ಮೊನ್ನೆ ಇದೇ ವಿಚಾರವಾಗಿ ಮುಖ್ಯಮಂತ್ರಿಗಳು ಮಾತನಾಡುವಾಗ ಪ್ರೂಫ್ ಏನಿದೆ, ಸಾಕ್ಷಿ ಏನಿದೆ ಅಂತ ಹೇಳಿ ಕೇಳ್ತಾ ಇದ್ರು. ನೋಡ್ರಿ ಮೇಡಮ್ ಅವ್ರೆ, ಈಗ ನಾವು ಭ್ರಷ್ಟಾಚಾರ ಬರೀ ಟೆಂಡರ್ದಾಗ ಅದ, ಪೇಮೆಂಟ್ದಾಗ ಇಲ್ಲ ಅಂತ ಖುಲ್ಲ ಹೇಳಿದ್ದೇವೆ. ಪೇಮೆಂಟ್ ಆಗಿಲ್ಲ, ಪೇಮೆಂಟ್ದಾಗ ಇದು ಇಲ್ಲ ಅಂತ ಹೇಳಿಲ್ಲ. ನಾವು ಭ್ರಷ್ಟಾಚಾರ 70-60% ಅಂತ ನಾವು ಎಲ್ಲಿ ಹೇಳಿಲ್ಲ, ಆ ಥರ ಹೇಳಿಲ್ಲ. ಆ ಟೆಂಡರ್ದಾಗ ಮಾತ್ರ ಭ್ರಷ್ಟಾಚಾರ ಇದೆ, ಅದು ಏನು ಬೇಕಾದ್ರೂ ಪ್ರೂಫ್ ಕೊಡ್ತಾ ಅಂತ ನಾವು ಕ್ಲಿಯರ್ ಹೇಳಿದೇವ್ರಿ. ಈಗ 7 ಮಂದಿ ಸಚಿವರಿಗೆ ಪತ್ರ ಬರೆದಿರೋ ಉದ್ದೇಶ ಏನು? ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನೋ ತಮ್ಮ ಆಗ್ರಹ. 7 ಮಂದಿ ಸಚಿವರಿಗೆ ಏನು ನಡೆದ ಇವತ್ತು ನಿಮ್ಮ ಆಫೀಸರ್ ನಿಮ್ಮ ಬಗ್ಗೆ ಏನು ಹೇಳಕತ್ತಾರ, ಟೆಂಡರ್ ಬಗ್ಗೆದಾಗ ಅವ್ರಿಗೆ ಏನು ಹೇಳಕತ್ತಾರ ಅಂತ ಡಿಟೇಲ್ ಅವ್ರಿಗೆ ಬರೆದಿದ್ದೇವ್ರಿ. ಅದ್ರ ಬಗ್ಗೆ ಎನ್ಕ್ವೈರಿ ಮಾಡ್ಕೊಂಡು ಕಿಸಿದ ನಮಗೆ ಸಮಕ್ಷಮ ಕರೆದು ಇದ್ರ ಬಗ್ಗೆ ನಿರ್ಣಯ ತೋರಿ ಅಂತ ಹೇಳಿ ಬರ್ದಿದ್ದೇವೆ. ಈ ಇಲಾಖೆಯ ಸಚಿವರಿಗೆ ಗೊತ್ತಿಲ್ಲದೆ ಅಧಿಕಾರಿಗಳು ಮಾತ್ರ ಮಾಡ್ತಿರ್ತಾರ? ಸಚಿವರುಗಳ ಮೇಲೆ ಕೂಡ ಏನಾದ್ರೂ ಭ್ರಷ್ಟಾಚಾರದ ಆರೋಪ ಇದೆಯಾ ಗುತ್ತಿಗೆದಾರರ ಸಂಘದ ಕಡೆಯಿಂದ? ಇಲ್ಲ, ಅವ್ರು ಹೇಳಕತ್ತಾರೆ ಆಫೀಸರ್ಗಳು. ಸಚಿವರ ಬಳಿ ಇಲ್ಲ, ಪಾಪ ನಾವು ಪೇಮೆಂಟ್ ಕೊಟ್ಟಿಲ್ಲ, ಸಚಿವರ ಬಗ್ಗೆ ಅದ ನಮ್ದು ಯಾವ ತಕರಾರು ಇಲ್ಲ. ಅವ್ರ ಆಫೀಸರೇ ಅವ್ರ ಹೆಸರು ಹೇಳಕತ್ತಾರ. ಅವ್ರ ಬಳಿ ಏನೋ ಆಫೀಸರ್ ಇರ್ತಾರಲ್ಲ, ಅವ್ರ ಆಫೀಸರ್ ಏನ್ ಹೇಳ್ತಾರೆ, ಏನೇ ಪೇಮೆಂಟ್ ಕೊಡ್ಬೇಕಾದ್ರೆ ಈಗ ಮಿನಿಸ್ಟ್ರಿಲಿಂದ ಏನ್ ಲಿಸ್ಟ್ ಹಾಕಿ ಕಳಿಸ್ತಾರ ಅದೇ ಪ್ರಕಾರ ನಾವು ಕೊಡೋರು ಅಂತ ಹೇಳಕತ್ತಾರ. ಯಾವ್ಯಾವ ಇಲಾಖೆಯಲ್ಲಿ ಭ್ರಷ್ಟಾಚಾರ ಹೆಚ್ಚಿದೆ ಅಂತ ಹೇಳಿ ತಮ್ಮ ಗಮನಕ್ಕೆ ಬಂದ ಹಾಗೆ? ಇಲ್ಲ, ಭ್ರಷ್ಟಾಚಾರ ಅಂತ ನಾವು ಹೇಳಿಲ್ಲ. ಭ್ರಷ್ಟಾಚಾರ ಮಾತಾಡಬೇಡ್ರಿ. ಭ್ರಷ್ಟಾಚಾರದ ಈ ಟೆಂಡರ್ ವಿಷಯದಾಗ ಭ್ರಷ್ಟಾಚಾರ ಹೇಳಿದೆವು, ಪೇಮೆಂಟ್ ವಿಷಯದಾಗ ಭ್ರಷ್ಟಾಚಾರ ಒಟ್ಟು ಹೇಳಿಲ್ಲ. ಪೇಮೆಂಟ್ ನಮ್ಗೆ ಕೊಟ್ಟಿಲ್ಲ ಅಂದ್ರೆ ಭ್ರಷ್ಟಾಚಾರ ಮಾತೇ ಬರಲ್ಲಲ್ರಿ. ಅವ್ ಪೇಮೆಂಟ್ ಕೊಡ್ರಿ ಅಂತ ಹೇಳಿ ನಮ್ದು ಹೋರಾಟ ಅದ. ಅಲ್ಲ, ಈಗ ಪೇಮೆಂಟ್ ಕೊಡ್ಲಿಕ್ಕೂ ಕೂಡ ಇಷ್ಟು ಕಾಸು ಬೇಕು ಅಂದ್ರೆ ಅದು ಭ್ರಷ್ಟಾಚಾರನೇ. ಅದು ನೀವು ಭ್ರಷ್ಟಾಚಾರ ಅಂತ ಕರೀಲಿಲ್ಲ ಅಂತಂದ್ರು, ಪೇಮೆಂಟ್ ಸರಿಯಾದ ಸಮಯಕ್ಕೆ ಆಗ್ಲಿಲ್ಲ ಅಂದ್ರೂ ಕೂಡ ಅದನ್ನ ಭ್ರಷ್ಟಾಚಾರ ಅಂತಲೇ ಪರಿಗಣಿಸೋದು. ಇಲಾಖೆಗಳ ಬಗ್ಗೆ ಮಾತನಾಡ್ತೀನಿ. ನಾನು ಪ್ರಶ್ನೆ ಕೇಳ್ತಿದ್ದೆ, ಯಾವ ಇಲಾಖೆಯಲ್ಲಿ ಗುತ್ತಿಗೆದಾರರಿಗೆ ಹೆಚ್ಚು ತ್ರಾಸ ಆಗ್ತಿದೆ ಅಂತ. ಹೌದ್ರಿ, ಇಲ್ಲಿ ಎಲ್ಲ ಇಲಾಖೆ ಇದೆ. 6 ಇಲಾಖೆದಾಗ ಅವ್ರು ಏನ್ ಹೇಳಕತ್ತಾರ ಅವ್ರ ಆಫೀಸರ್ಸ್ಗಳು, ನೀವ್ ಏನ್ರಿ ಪೇಮೆಂಟ್ ಬೇಕಂತಂದ್ರೆ ಮಿನಿಸ್ಟರ್ಲಿಂದೇ ತೊಗೊಂಬರ್ರಿ, ಮಿನಿಸ್ಟರ್ ಹೇಳದವ್ರಿಗೆ ನಾವು ಕೊಡ್ತೇವೆ. ಈ ಲಿಸ್ಟ್ ಯಾಕೆ ಮಾಡ್ತೀರಿ ಈ ತರ ಅಂತಂದ್ರೆ ಎಲ್ಲ ಮಿನಿಸ್ಟ್ರಿ ಲಿಸ್ಟ್ ಮಾಡಿಕೊಟ್ರ ಅಂತ ಹೇಳ್ತಾ ಇದ್ದಾರೆ ಅವರು ಆಫೀಸರ್ಸ್ಗಳು. ಈಗ ಸರ್ಕಾರ ಸ್ಪಂದಿಸದೆ ಹೋದ್ರೆ ಹೋರಾಟ ಅಂತ ಹೇಳ್ತಿದ್ದೀರಿ. ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ ಅದಾಗ ಇರೋದನ್ನ ಈ ತರ ಹೇಳಿ. ಹಲೋ, ಹೇಳ್ರಿ, ಕೇಳ್ರಿ. ಅದೇ ಸರ್ಕಾರ ಸ್ಪಂದಿಸ್ತಿದ್ರೆ ಹೋರಾಟ ಅಂತ ಹೇಳ್ತಿದ್ದೀರಿ. ಯಾವ ರೀತಿ ಹೋರಾಟ? ಈಗ ನಮ್ಮ 31 ಜಿಲ್ಲೆ ಅಧ್ಯಕ್ಷರುಗಳು ನೋಡ್ರಿ, 31 ಜಿಲ್ಲೆ ಅಧ್ಯಕ್ಷರುಗಳು
ಈಗ ತಮಗೆ ಏನ್ ತ್ರಾಸ ಆಗ್ತಂಬುದು ಕೊಟ್ಟರ, ನಮಗೆ ಲೆಟರ್ ಮುಖಾಂತರ ಕೊಟ್ಟರ, ಅದು ಅವ್ರಿಗೆ ಏನದ ನಾವು ಮಿನಿಸ್ಟರ್ಗೆ ಹಾಕಿದೆವು, ಏನ್ ಎದ್ರಲಿಂದ ತ್ರಾಸ ಆಗ್ತದಲ್ಲ ಅಂಬದ್ರ ಬಗ್ಗೆದಾಗ ಅದು ಅವ್ರ ಗಮನಕ್ಕೆ ನಾವು ಕರೆದು ಕೇಳಿ ಹೇಳ್ತೇವೆ ಅವ್ರಿಗೆ, ಅವ್ರ ಎದುರೇ ಹೇಳ್ತೇವೆ, ಸರ್ ಹಿಂಗೆ ನೋಡ್ರಿ, ಈಗ ನಿಮ್ಮ ಆಫೀಸರ್ಸ್ ಇರೋದ ಏನೋ ಇವತ್ತು ಪೇಮೆಂಟ್ ಕೊಡ್ರದಾಗ ಇರೋದ ಸೀರಿಯಲ್ ಪ್ರಕಾರ ಕೊಡ್ಲಿಕ್ಕೆ ತಯಾರಿಲ್ಲ, ಸೀನಿಯರಿಟಿ ಪ್ರಕಾರ ಕೊಡ್ರಿ ಅಂತ ನಾವು ಹೇಳಿದೆವು. ಸೀನಿಯರಿಟಿ ಮೇಂಟೈನ್ ಮಾಡೋಕ್ಕೆ ತಯಾರಿಲ್ಲ. ಯಾಕೆ ಮೇಂಟೈನ್ ಮಾಡಲ್ಲ ಅಂದ್ರೆ ನಮ್ಮ ಮಿನಿಸ್ಟರ್ಗಳು ಈ ತರ ಹೇಳ್ಯಾರ್ರಿ, ಅವರೇ ಲಿಸ್ಟ್ ಕಳ್ಸಕತ್ತಾರ ಅಂತ ಅವ್ರ ಆಫೀಸರ್ ಹೇಳಕ್ತಾ ಇದ್ದಾರೆ. ಈಗ ಬಿಜೆಪಿ ಸರ್ಕಾರದ ಸಂದರ್ಭದಲ್ಲಿ ಹೆಂಗಿತ್ತು, ಈ ಸರ್ಕಾರದ ಸಂದರ್ಭದಲ್ಲಿ ಹೆಂಗಿತ್ತು ಅಂತ ಹೇಳಿ ಈಗ ನಾವು ಕಾಂಗ್ರೆಸ್ ಸರ್ಕಾರದ ಯಾರನ್ನೇ ಕೇಳಿದ್ರು ಕೂಡ ಬಿಜೆಪಿ ಅವಧಿಯಲ್ಲೂ ಇತ್ತು ಅಂತ ಹೇಳ್ಬಿಡ್ತಾರೆ. ವ್ಯತ್ಯಾಸ ಅಂತ ಹೇಳಿ ಏನಾದ್ರೂ ಗಮನಿಸ್ತಿದ್ದೀರಾ ತಾವು ಗುತ್ತಿಗೆದಾರರು? ವ್ಯತ್ಯಾಸ ಏನ್ರಿ? ಮತ್ತೆ ಈಗ ನೋಡ್ರಿ, ಈಗ ಬಿಜೆಪಿ ಸರ್ಕಾರದಾಗ ಹೆಂಗಾದ್ರು ಎದರಾಗ ದುಡ್ಡು ಗಳಿಸ್ತಿರು MLAಗಳು, ಬರೀ ಟೆಂಡರ್ದಾಗ ಗಳಿಸ್ತಿರು. ಈ ಇವ್ರನ್ನ ಅದೇ ಟೆಂಡರ್ದಾಗ ಇವ್ರನ್ನ ಕಾಂಗ್ರೆಸ್ ಸರ್ಕಾರದವ್ರು ಅವ್ರನ್ನ ತಮ್ಮ ಮನಸ್ಸಿಗೆ ಬಂದಂಗ ಕಾಂಟ್ರಾಕ್ಟರ್ಗೆ ಟೆಂಡರ್ ಕೊಡೋದು, ಇಷ್ಟು ಕೊಟ್ಟರೆ ನಾವು ಟೆಂಡರ್ ಕೆಲಸ ಮಾಡಬೇಕು, ಇಲ್ಲ ಅಂತಂದ್ರೆ ಆ ಕಾಂಟ್ರಾಕ್ಟರ್ ಟೆಂಡರ್ ಕೊಡೋದಿಲ್ಲ. ಈಗ ಪೇಮೆಂಟ್ ವಿಷಯದಾಗ ಇನ್ನ ದುಡ್ಡೇ ಬಂದಿಲ್ಲ, ಅದ್ರ ಪಾಪ ಯಾರೇ ಮಿನಿಸ್ಟರ್ ಮೇಲೆ ಬ್ಲೇಮ್ ಮಾಡೋದು ತಪ್ಪು ಅನಿಸ್ತದ ನಮಗ. ಇಟ್ಟು ಬೇಡ್ರ ಅಷ್ಟು ಬೇಡ. ಹಿಂದಿನ ಕಾಲದಾಗ ಏನು ದುಡ್ಡು ಬರ್ತಿತ್ತು, ಮಿನಿಸ್ಟರ್ನು ಬೇಡ್ತಿರು, ಆಳಾಗ ನಾವು ಕ್ಲೇಮ್ ಮಾಡಿದ, ನಾವು ಇದು ಮಾಡಿದ ಕರೆಯದ. ಆದ್ರೆ ಈಗಿನ ಏನದ ಏನು ಮಿನಿಸ್ಟರ್ ಮೇಲೆ ದುಡ್ಡೇ ಬಂದಿಲ್ಲ ಅಂತ ಹೇಳ್ತಾರೆ ಅವರು. ದುಡ್ಡಿನ ಪರಿಸ್ಥಿತಿ ಭಾಳ ಅದ, ನಾವು ಮುಖ್ಯಮಂತ್ರಿ ದುಡ್ಡೇ ಕೊಟ್ಟಿಲ್ಲ, ಅದಕ್ಕೆ ಒಂದು 5% 10% ನಮಗೆ ಬಿಲ್ ಕೊಡ್ಲಿಕ್ಕತ್ತಾರ. ಅದ್ರಾಗ ಏನು ಕರಪ್ಷನ್ ಸ್ವಲ್ಪ ಇದನ್ನೇ ಬರಲಿಲ್ಲ. 5% 10% ಕೊಟ್ಟಾಗ ಅವ್ರಿಗೆ ತೋತಾರೇನೋ ಕೊಡ್ತೇವ್ರಿ ಏನು ನಾವು. ಇಲ್ಲಿ ನಡೆದಿದ್ದ ಕರಪ್ಷನ್ ಓನ್ಲಿ ಟೆಂಡರ್ದಾಗ. ಹಿಂದಿನ ಸರ್ಕಾರ ಹೆಂಗೆ ಮಾಡ್ತಿರಲ್ಲ ಅದೇ ಪ್ರಕಾರ ಇವರು ಟೆಂಡರ್ದಾಗ ಎಲ್ಲ MLAಗಳು ಅವ್ರಿಗೆ ಹೋಗ್ಬೇಕು, ಅವ್ರು ಕೂಡ ಮಾತಾಡ್ಬೇಕು. ನಾವು ಸರ್ ಇಷ್ಟು ಪರ್ಸೆಂಟೇಜ್ ಕೊಡ್ತೇವೆ ಅಂತಂದಾಗ ಆ ಕಾಂಟ್ರಾಕ್ಟರ್ಗೆ ಇರೋದ ಕೆಲಸ ಕೊಡ್ಲಿಕ್ಕತ್ತಾರ. ಬೇರೆ ಟೆಂಡರ್ ಎಷ್ಟು ಟೆಂಡರ್ ಹಾಕೊಂಡು ಅವ್ರು ರಿಜೆಕ್ಟ್ ಮಾಡಿಸಿ ಅವ್ರಿಗೆ ಯಾರು ಕೂಡ ದುಡ್ಡಿನ ವ್ಯವಸ್ಥೆ ಆಗ್ತದ ಅವ್ರಿಗೆ ಮಾತ್ರ ಟೆಂಡರ್ ಕೊಡ್ಲಿಕ್ಕತ್ತಾರ. ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಹೇಳಕತ್ತೇವ್ರಿ ಇದು ಟೆಂಡರ್ದಾಗ ನಡೆದಿದ್ದು. ಇದು ಏನದ ಏನೋ ಎಲ್ಲಾ ಗುತ್ತಿಗೆದಾರರು ಮಾನವ ಸಭೆ ಸೇರಿ ಇದು ಮುಖ್ಯಮಂತ್ರಿಗಳ ಗಮನಕ್ಕೆ ತೊಗೊಂಬರ್ರಿ, ಅವ್ರ ಮಿನಿಸ್ಟರ್ ಗಮನಕ್ಕೆ ತೊಗೊಂಬರ್ರಿ, ಅವ್ರ ಮಿನಿಸ್ಟರ್ ಹಿಂಗೆ ಹೇಳೋದು ಕರೆ ಅಥವಾ ಸುಳ್ಳ ಅವ್ರ ಗಮನಕ್ಕೆ ತೊಗೊಂಬರ್ರಿ ಅಂದಾಗ ನಾವು ಲೆಟರ್ ಬರೆದಿವಿ ಅವರಿಗೆ. ಸರ್ ನಿಮ್ಮ ಹೆಸರು ಹಿಂಗೆ ಹೇಳಕತ್ತಾರ, ಅವ್ರಿಗೆ ನಮಗೆ ಸಮಕ್ಷ ಮೀಟಿಂಗ್ ಕರೀರಿ. ಇದು ಹೆಂಗೆ ನಾವು ಈಗ ಮೊನ್ನೆ PWD ಮಿನಿಸ್ಟರ್ ಮೀಟಿಂಗ್ ಕರೆದು ಕ್ಲಿಯರ್ ಮಾಡ್ರು, ಆಫೀಸರ್ಗೆ ನಮಗೆ ಕ್ಲಿಯರ್ ಮಾಡಿ ನಮಗೆ ಕ್ಲಿಯರ್ ಮಾಡೋರು. ಯಾವ ಥರದ ನಂಬಲ್ಲಿ ಲಂಚ ಇಲ್ಲ, ರುಸ್ಪತ್ ಇಲ್ಲ, ಸೀನಿಯರಿಟಿ ಮೇಲೆ ಬಿಲ್ ಕೊಡ್ತೀನಿ, ಸೀನಿಯರಿಟಿ ಮೇಲೆ ಬಿಲ್ ತೊಗೊಂಡು ಹೋಗ್ರಿ, ಯಾರಿಗೇನು 10 ಪೈಸೆ ಕೊಡೋದಿಲ್ಲ ತೊಗೊಳೋದಿಲ್ಲ, ಯಾರು ಟೆಂಡರ್ದಾಗ ಅನ್ಯಾಯ ಮಾಡಬೇಡ್ರಿ, ಏನ್ರ ಮಾಡ್ರಿ ನಮ್ಮ ಗಮನಕ್ಕೆ ತೊಗೊಂಬರ್ರಿ ಕ್ಲಿಯರ್ ಹೇಳಿದ್ರು. ನೀವು ಹಂಗೆ ಹೇಳ್ರಿ, ನೀವು ಕರೆದ ಕಿಸಿ ಎಲ್ಲ ನಿಮ್ಮ ಅಧಿಕಾರಿಗಳಿಗೆ ನಮ್ಮ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಕರೆದ ಕಿಸಿ ಹೇಳ್ರಿ. ಹಂಗ ಧನ್ಯವಾದ ಸರ್, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದೆ.